ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ನ ಮಾಡಿ ಪರ್ಸ್ನಲ್ ರೀಡಿಂಗ್ನ ಪಡಿಬೋದು. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಬಂದು ಪೇಡ್ ಪರ್ಸ್ನಲ್ ರೀಡಿಂಗ್ ಆಗಿರುತ್ತೆ, ಇದು ಫ್ರೀ ರೀಡಿಂಗ್ ಅಂತೂ ಅಲ್ಲ. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನ್ ಯಾವ ಥರ ಫೀಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ದ ಫಸ್ಟ್ ಕಾರ್ಡ್ ಮೂನ್ ಕಾರ್ಡ್ ಬರ್ತಾ ಇದೆ. ಅಂದರೆ ಈ ಪರ್ಸನ್ ಸ್ವಲ್ಪ ಸ್ಟ್ರೆಸ್ಸಲ್ಲಿದ್ದಾರೆ, ಆ್ಯನ್ಸೈಟಿಯಲ್ಲಿದ್ದಾರೆ, ಓವರ್ ಥಿಂಕ್ ಮಾಡ್ತಾ ಇದ್ದಾರೆ, ಒಂದು ಇಲ್ಯೂಷನಲ್ಲಿದ್ದಾರೆ, ಅಂದರೆ ಒಂದು ಭ್ರಮಾಲೋಕದ್ರಲ್ಲಿ ಇದ್ದಾರೆ, ತುಂಬಾ ಸ್ಟ್ರೆಸ್ ಅನ್ನುವಂಥದ್ದನ್ನು ತೊಗೊಳ್ತಾ ಇದ್ದಾರೆ. ಆ್ಯಂಡ್ ಕೆಲವೊಂದು ವಿಚಾರನ ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ಹೋಗ್ತಾ ಹೋಗ್ತಾ ಎಷ್ಟು ಸೆನ್ಸಿಟಿವ್ ಆಗ್ತಿದ್ದಾರೆ ಅಂತ ಅಂದರೆ ಎಮೋಷನಲಿ ಡ್ರೈನ್ ಔಟ್ ಆಗ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅಂತ ಬಂದಾಗಲೆಲ್ಲ ಅವ್ರಿಗೇನೋ ಒಂಥರ ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ಏನೋ ಒಂದು ಪಾಸಿಟಿವ್ ಅನ್ನೋದಕ್ಕಿಂತ ಸ್ವಲ್ಪ ನೆಗೆಟಿವ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ಬೋದು. ಆ್ಯಂಡ್ ಈ ಪರ್ಸನ್ ಬಂದು ಮೀನ ರಾಶಿ ಆಗಿರುವಂತಹ ಚಾನ್ಸಸ್ ಇದೆ. ಇವರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಈ ಪರ್ಸನ್ನು ನಿಮ್ಮಿಂದ ಅವ್ರಿಗೆ ಸ್ಟ್ರೆಸ್ ಆಗ್ತಿದೆ, ಟೆನ್ಷನ್ ಆಗ್ತಿದೆ ಅನ್ನುವಂಥದ್ದು ಕಾಣಿಸ್ತಿದೆ. ಅವ್ರಿಗೆ ನಿದ್ದೆ ಮಾಡೋದಕ್ಕಾಗ್ತಿಲ್ಲ, ನೈಟ್ ಮೇರ್ಸ್ ಅಂತ ಬರ್ತಾ ಇದೆ. ಅಂದರೆ ಅವ್ರಿಗೆ ಕೆಟ್ಟ ಕನಸು ಅಥವಾ ಕನಸು ಅನ್ನುವಂಥದ್ದು ಬರ್ತಾ ಇದೆ. ಸೊ ಪ್ರೆಸೆಂಟ್ ಎನರ್ಜಿ ನೋಡ್ತಾ ಇದ್ದರೆ ಅವ್ರಿಗೆ ನಿಮ್ಮಿಂದ ದೂರ ಆದಮೇಲೆ ಏನೋ ಒಂದು ಟೆನ್ಷನ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಅವರು ಹ್ಯಾಪಿಯಾಗಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇಲ್ಲ. ಆ ಪರ್ಸನ್ ಏನೋ ಒಂದು ಓವರ್ ಥಿಂಕ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ 6 ಆಫ್ ಸ್ವಾರ್ಡ್. ಓಕೆ ನೋಡಿ, ಮೂನ್ ಕಾರ್ಡ್ ಅಂದರೆ ಓವರ್ ಥಿಂಕಿಂಗ್, ಸ್ಟ್ರೆಸ್, ಟೆನ್ಷನ್. 6 ಆಫ್ ಸ್ವಾರ್ಡ್ ಅಂತ ಅಂದರೆ ನಿಮ್ಮಿಂದ ದೂರ ಹೋಗಿರೋವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಬೋಟಲ್ಲಿ ಈ ವ್ಯಕ್ತಿ ದೂರ ಹೋಗ್ತಾ ಇದ್ದಾರೆ. ಸೊ ಈ ವ್ಯಕ್ತಿ ನಿಮ್ಮಿಂದ ದೂರ ಹೋದ್ಮೇಲೆ ನಿಮ್ಮನ್ನ ಬಿಟ್ಟು ಅವರ ಜೀವನದಿಂದ ಅವರು ದೂರ ಆದಮೇಲೆ ಆ ಪರ್ಸನ್ ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಈ ಪರ್ಸನ್ಗೆ ಎಲ್ಲೋ ಒಂದು ಕಡೆ ಒಂದು ಬೇಜಾರು ಅನ್ನುವಂಥದ್ದಿದೆ, ಒಂದು ಸ್ಟ್ರೆಸ್ ಅನ್ನುವಂಥದ್ದಾಗ್ತಿದೆ, ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮಿಂದ ದೂರ ಆದಮೇಲೆ. ಅಂದರೆ ಈ ಪರ್ಸನ್ ನಿಮ್ಮಿಂದ ಮೂವ್ ಆನ್ ಆದಮೇಲೆ ಅವ್ರು ತುಂಬ ಹ್ಯಾಪಿಯಾಗಿಲ್ಲ. ಅಂದರೆ ನೀವಿಬ್ಬರು ಇದೇನಾದರೂ ಮಾತಾಡ್ತಾ ಇಲ್ಲ ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂತ ಅಂದರೆ ಆ ಪರ್ಸನ್ ನಿಮ್ಮಿಂದ ದೂರ ಆದಮೇಲೆ ತುಂಬ ಸ್ಟ್ರೆಸ್ಫುಲ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಮೂನ್ ಕಾರ್ಡ್ ಅಂತ ಅಂದರೆ ನಿಮ್ಮಿಬ್ಬರ ಮಧ್ಯ ಯಾರೋ ಬೇರೆಯವರು ಇಲ್ಲಿ ಅಡ್ವಾಂಟೇಜನ್ನು ತೊಗೊಳ್ತಾ ಇದ್ದಾರೆ. ನಿಮ್ಮಿಬ್ಬರ ಸಿಚುವೇಶನ್, ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಆದಮೇಲೆ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂದರ್ಭ ನಿಮ್ಮ ಸಿಚುವೇಶನ್ನ ಅಡ್ವಾಂಟೇಜ್ ಆಗಿ ತೊಗೊಳ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಈ ವ್ಯಕ್ತಿ ಬಂದು ತುಲಾ ರಾಶಿ, ಕುಂಭ ರಾಶಿ ಮತ್ತು ಮಿಥುನ ರಾಶಿ ಆಗಿರುವಂಥ ಚಾನ್ಸಸ್ ಇದೆ. ಮತ್ತು ಅವರ ಇನಿಷಿಯಲ್ ಬಂದು KCRTGS ಆಗಿರುತ್ತೆ. ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಅವರು 6/15/24 ಹುಟ್ಟಿರ್ತಾರೆ. ಆ್ಯಂಡ್ ಆಲ್ಸೋ ಈ ಪರ್ಸನ್ನು ಸ್ವಲ್ಪ ಕೋಪ ಜಾಸ್ತಿ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಆದರೆ ಈಗ ಆ ಕೋಪನ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ, ಅವರು ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅವ್ರು ನಿಮ್ಮ ಹತ್ರ ಏನೂ ಹೇಳ್ಕೊಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಆ್ಯಂಡ್ ಅವರ ಡೇಟ್ ಆಫ್ ಬರ್ತ್ ಕೂಡ ಬಂದು 18 ಆ್ಯಂಡ್ ಆಲ್ಸೋ 9/27 ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಸೊ ನೀವಿಬ್ಬರು ದೂರ ಆದಮೇಲೆ ಈ ಪರ್ಸನ್ ಕಂಪ್ಲೀಟ್ಲಿ ನೆಗೆಟಿವ್ ಮೋಡಲ್ಲಿ ಹೋಗ್ಬಿಟ್ಟಿದ್ದಾರೆ. ಯಾರ ಹತ್ರನೂ ಮಾತಾಡ್ತಿಲ್ಲ, ಯಾರ ಜೊತೆನೂ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು. ಓಕೆ, ಅಗೇನ್ 10 ಆಫ್ ವಾಂಡ್ಸ್. ಈ 3 ಕಾರ್ಡು ಕೂಡ ನೋಡ್ಬೋದು. ಈ 3 ಮೂವ್ಮೆಂಟ್ ಕಾರ್ಡ್ಸ್. ಆ್ಯಂಡ್ ಯಾವುದು ಇದು ಪಾಸಿಟಿವ್ ಕಾರ್ಡ್ಸ್ ಅಂತೂ ಅಲ್ಲ. 10 ಆಫ್ ವಾಂಡ್ಸ್ ಅಂತ ಅಂದರೆ ನಿಮ್ಮನ್ನು ಬಿಟ್ಟು ದೂರ ಆಗ್ತಾ ಇರೋದು. ದ ಮೂನ್ ಅಂತ ಅಂದ್ರೂ ಅಷ್ಟೇ, ನಿಮ್ಮನ್ನು ಬಿಟ್ಟು ಅವರು ಒಂದು ನೀರಲ್ಲಿ ಮುಳುಗೋಗ್ತಾ ಇದ್ದಾರೆ, ಅಂದರೆ ಒಂದು ಸಮುದ್ರದಲ್ಲಿ ಅವರು ಮುಳುಗೋಗ್ತಿದ್ದಾರೆ ಅಂತ. ಸೊ ಈ 3 ಕಾರ್ಡ್ ನೋಡಿದಾಗ ಅವರು ನಿಮ್ಮ ಬಗ್ಗೆ ತುಂಬ ಓವರ್ ಥಿಂಕ್ ಮಾಡ್ತಿದ್ದಾರೆ, ಡೀಪ್ಲಿ ಎಮೋಷನಲ್ ಆಗಿದ್ದಾರೆ. ಮತ್ತು ಆ ಪರ್ಸನ್ ನಿಮ್ಮನ್ನು ದೂರ ಮಾಡ್ಕೊಂಡ್ಮೇಲೆ ಅವ್ರ ಲೈಫಲ್ಲಿ ತುಂಬ ಸ್ಟ್ರೆಸ್ಸು, ಟೆನ್ಷನ್ನು ಅನ್ನೋವಂಥದ್ದಿದೆ. ಮೇ ಬಿ ನೀವು ಅವ್ರ ಲೈಫ್ಗೆ ಬಂದಾಗ ನೀವು ಒಂಥರ ಲಕ್ಕಿ ಚಾಮ್ ಥರ ಇದ್ರಿ. ನೀವು ಆ ವ್ಯಕ್ತಿ ಲೈಫಿಂದ ಹೋದ್ಮೇಲೆ ಅವ್ರ ಲೈಫಲ್ಲಿ ಕಷ್ಟ ಅನ್ನುವಂಥದ್ದು ಜಾಸ್ತಿ ಆಗಿದೆ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದೆ, ದುಡ್ಡಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅಥವಾ ನೀವೇನಾದರೂ ದುಡ್ಡಿಗೆ ಅವ್ರಿಗೆ ಸಹಾಯ ಮಾಡ್ತಿದ್ರೆ ಅವ್ರಿಗೆ ಆ ದುಡ್ಡು ಇಲ್ಲದೆ ಇರೋದ್ರಿಂದ ಅವ್ರಿಗೆ ಇನ್ನೂ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿ ಅವ್ರಿಗೆ ಮನೇನ ಹ್ಯಾಂಡಲ್ ಮಾಡೋದಕ್ಕಾಗ್ತಿಲ್ಲ, ಮನಿನ ಹ್ಯಾಂಡಲ್ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಸೊ ಈ ಪರ್ಸನ್ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಆ್ಯಂಡ್ ಈ ವ್ಯಕ್ತಿ ಬಂದು ತುಂಬಾ ತಲೆ ಕೆಡಿಸ್ಕೊಳ್ತಿದ್ದಾರೆ. ಅವರ ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಅವ್ರಿಗೆ ಗೊತ್ತಾಗ್ದೇ ಕಂಪ್ಲೀಟ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅವರು ಧನು ರಾಶಿ, ಸಿಂಹ ರಾಶಿ ಮತ್ತು ಮೇಷ ರಾಶಿ ಆಗಿರುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಆಲ್ಸೋ ಈ ಪರ್ಸನ್ಗೆ ನಿಮ್ಮನ್ನು ನೋಡ್ತಿದ್ರೇ ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಹತ್ರ ಇರಬೇಕು ಅಂತ ಅಂದ್ಬಿಟ್ಟು ಅನಿಸುತ್ತೆ. ಬಟ್ ಇಲ್ಲಿ ನೋಡಿದ್ರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ.
ಇದೆ. ಬಿಕಾಸ್ ಮೂನ್ ಕಾರ್ಡ್ ಜೊತೆಗೆ ಕ್ವೀನ್ ಆಫ್ ವಾಂಡ್ಸ್ ಬರ್ತಿದೆ ಅಂದರೆ ಒಂದು ಪಾಸ್ಟಲ್ಲಿ ಯಾವುದೋ ಒಂದು ಲೇಡಿಯಿಂದ ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದು ಹಾಳಾಗಿದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಆಲ್ಸೋ ಆ ಒಂದು ವ್ಯಕ್ತಿಯಿಂದ ನಿಮ್ಮ ಪರ್ಸನ್ ನಿಮ್ಮನ್ನು ದೂರ ಮಾಡ್ಕೊಂಡಿರಬಹುದು. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಒಂದು ಹುಡುಗಿಯಿಂದ ಅಥವಾ ಒಂದು ಅಮ್ಮ ಆಗಿರ್ಬೋದು ಅಥವಾ ಚಿಕ್ಕಮ್ಮ ಅಕ್ಕ ಯಾರಾದರೂ ಆಗಿರ್ಬೋದು, ಬಟ್ ಒಂದು ಲೇಡಿ ನಿಮ್ಮ ಒಂದು ರಿಲೇಷನ್ಶಿಪ್ನ ಸ್ಪಾಯಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ 9 ಆಫ್ ವಾಂಡ್ಸ್ ಅಂತ ಅಂದರೆ ಆ ಪರ್ಸನ್ಗೆ ಓವರ್ ಥಿಂಕ್ ಮಾಡಿ ಫುಲ್ ಎಕ್ಸಾಸ್ಟ್ ಆಗೋಗಿ ಏನೂ ಮಾಡೋಕ್ಕಾಗ್ದೇನೆ ಅವ್ರ ಲೈಫ್ ಹೇಗೆ ಬರುತ್ತೋ ಅದನ್ನು ತೊಗೊಂಡು ಹೋಗೋಂಗೆ ಕಾಣಿಸ್ತಾ ಇದೆ. ಅವರು ತುಂಬಾ ಫಾಲೋ ಅಪ್ ಮಾಡ್ತಿದ್ದಾರೆ ಅವರ ಜೀವನದಲ್ಲಿ. ಅಂದರೆ ಏನಾಗ್ತಿದೆ ಅನ್ನೋದು ಕೂಡ ಈ ಪರ್ಸನ್ಗೆ ಆಗಾಗ ತಿಳ್ಕೊಬೇಕು ಅಂತ ಅನಿಸುತ್ತೆ. ಹಾಗೆ ಏನೂ ಬೇಡ ಅನ್ನೋ ಒಂದು ಎಕ್ಸಾಸ್ಟ್ ಲೆವೆಲ್ಗೂ ಹೋಗ್ತಾರೆ, ಒಂಥರ ಫ್ರಸ್ಟ್ರೇಷನ್ಗೆ ಹೋಗ್ತಾರೆ. ಸೊ ಕಾರ್ಡ್ಸ್ ಎಲ್ಲ ನೋಡ್ತಿದ್ರೆ ಈ ಪರ್ಸನ್ ತುಂಬ ಖುಷಿಯಾಗಿಲ್ಲ, ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಯಾವುದೋ ಬೇರೆ ವ್ಯಕ್ತಿಯಿಂದ ನಿಮ್ಮ ರಿಲೇಷನ್ಶಿಪ್ಪು ಸ್ಪಾಯಲ್ ಆಗಿರೋದ್ರಿಂದ ಈ ಪರ್ಸನ್ಗೆ ಒಂದು ಬೇಜಾರು ಅಥವಾ ಒಂದು ದುಃಖ ಅನ್ನುವಂಥದ್ದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತೀನಿ. ಆ್ಯಂಡ್ ನೋಡೋಣ ಅವರ ಕರೆಂಟ್ ಎನರ್ಜೀಸ್ ಯಾವ ಥರ ಇದೆ, ಕರೆಂಟ್ ಫೀಲಿಂಗ್ಸ್ ಯಾವ ಥರ. ಪ್ರೀಷಿಯಸ್, ಓಕೆ. ಸೊ ಈ ಪರ್ಸನ್ ಅಂತಿದ್ದಾರೆ ನೀವು ಅವರ ಜೀವನದಲ್ಲಿ ಸಿಕ್ಕಿರೋದು ತುಂಬ ಪ್ರೀಷಿಯಸ್ ಥರ, ತುಂಬ ಬೆಲೆ ಬಾಳುವ ವ್ಯಕ್ತಿ ನೀವು ಅನ್ನೋ ಥರ ಫೀಲ್ ಮಾಡ್ತಾರೆ. ನೀವು ಅವರ ಲೈಫಲ್ಲಿ ತುಂಬ ಅದ್ಭುತವಾದಂಥ ಪರ್ಸನ್. ನೀವು ತೋರಿಸಿದಂಥ ಪ್ರೀತಿ, ವಿಶ್ವಾಸ ಅಥವಾ ಕೇರ್, ಕನ್ಸರ್ನ್, ಲವ್, ಕೈಂಡ್ನೆಸ್, ಸೆನ್ಸಿಟಿವ್ನೆಸ್, ಎಮೋಷನಲ್ ಏನಾದರೂ ಆಗಿರ್ಬೋದು, ಅದು ನಿಮ್ಮಿಂದ ಬಂದಿರೋ ಅಂತಹ ಒಂದು ಪ್ರೀತಿ ಆಗಿರ್ಬೋದು, ಅದೆಲ್ಲ ತುಂಬ ಪ್ರೀಷಿಯಸ್ ಆಗಿ ಫೀಲ್ ಮಾಡ್ತಾರೆ. ಆ ಥರ ಬೇರೆಯವ್ರು ಯಾರೂ ಅವ್ರನ್ನ ಕೇರ್ ಮಾಡಲ್ಲ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಆ್ಯಂಡ್ ಆ ಪರ್ಸನ್ ಹೇಳ್ತಾರೆ ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ, ಸ್ಟಿಲ್ ನಾವು ಏನಾದರೂ ಫ್ರೆಶ್ ಆಗಿ ಈ ಒಂದು ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಕೂಡ ಕೇಳ್ತಾ ಇದ್ದಾರೆ ಈ ಪರ್ಸನ್. ಸೊ ಫ್ರೆಶ್ ಸ್ಟಾರ್ಟ್ ಮಾಡಬೇಕು, ರಿಫ್ರೆಶ್ ಆಗಿ ಈ ಒಂದು ರಿಲೇಷನ್ಶಿಪ್ ಸ್ಟಾರ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಐ ಫೀಲ್ ಲೈಕ್ ಯು ಡೋಂಟ್ ಕೇರ್ ಅಬೌಟ್ ಮೀ. ಸೊ ನೀವು ಹೇಳ್ತಿದ್ದೀರಾ ನೀನು ಇನ್ನೂ ನನ್ನನ್ನು ಪ್ರೀತಿಸ್ತಾ ಇದೆಯಾ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಳ್ತಾ ಇಲ್ಲ, ನೀನು ಆಲ್ರೆಡಿ ಮೂವ್ ಆನ್ ಆಗೋಗ್ಬಿಟ್ಟಿದ್ಯಾ, ನೀನು ನಿನಗೆ ನನ್ನ ಮೇಲೆ ಕೇರ್ ಇಲ್ಲ, ಕನ್ಸರ್ನ್ ಇಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಹೇಳ್ತಾ ಇದ್ದಾರೆ. ಸೊ ಅಂದರೆ ನೀವು ಈ ಪರ್ಸನ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ, ನೀನು ಇನ್ನೂ ನನ್ನನ್ನು ಇಷ್ಟಪಡ್ತಿಲ್ವೇನೋ, ನಿನಗೆ ನಾನು ಬೇಕಾಗಿಲ್ವೇನೋ ಅಂತ ಅಂದ್ಬಿಟ್ಟು ನೀವು ಈ ಪರ್ಸನ್ಗೆ ಹೇಳ್ತಾ ಇದ್ದೀರಾ. ಸೊ ನಿಮಗೆ ತುಂಬ ನೆಗೆಟಿವ್ ಥಾಟ್ಸ್ ಇದೆ ಇನ್ನು ಈ ಪರ್ಸನ್ ಮೇಲೆ. ಆ್ಯಂಡ್ ಆಲ್ಸೋ ಈ ಪರ್ಸನ್ ಕೂಡ ಕನ್ಫ್ಯೂಷನಲ್ಲಿ ಇದ್ದಾರೆ ಆ್ಯಂಡ್ ನೀವು ಕೂಡ ಕನ್ಫ್ಯೂಷನಲ್ಲಿ ಇದ್ದೀರಾ. ಲೈಕ್ ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಾರ್ದು, ಈ ವ್ಯಕ್ತಿನ ಎಷ್ಟು ನಾನು ನಂಬಿದ್ರೆ ಕರೆಕ್ಟು ಅಂತ ಅಂದ್ಬಿಟ್ಟು ನೀವು ಕನ್ಫ್ಯೂಷನಲ್ಲಿದ್ದೀರಾ. ಅದೇ ಥರ ಈ ವ್ಯಕ್ತಿನೂ ಅಷ್ಟೇ, ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ಮ ಹತ್ರ ಬರಬೇಕಾ ಅಥವಾ ನೀವು ಕರೆಕ್ಟಾ, ಥರ್ಡ್ ಪಾರ್ಟಿ ಕರೆಕ್ಟಾ, ನಾನು ಈ ವ್ಯಕ್ತಿಗೆ ಪ್ರಾಮಿಸ್ ಮಾಡಿದ್ದೀನಿ ನಾನು ನಿನ್ನ ಹತ್ರ ಲಾಯಲ್ ಆಗಿರ್ತೀನಿ, ಜನ್ಮ ಪೂರ್ತಿ ನಿನ್ನ ಜೊತೆಯಾಗಿರ್ತೀನಿ ಅಂತ ಅಂದ್ಬಿಟ್ಟು ಅವರು ಪ್ರಾಮಿಸ್ ಮಾಡೋದಾಗಿರಲಿ ಅಥವಾ ಅವರು ನಿಮ್ಮ ಹತ್ರ ಅವರು ಓಪನ್ ಆಗಿ ಮಾತಾಡೋದಾಗಿರಲಿ ಅದೆಲ್ಲನೂ ಮಾಡಿದ್ದಾರೆ. ಸೊ ನಿಮಗೆ ಕನ್ಫ್ಯೂಷನ್, ಈ ಪರ್ಸನ್ ಇಷ್ಟೆಲ್ಲ ಪ್ರೀತಿ ಕೊಟ್ಟು ಇಷ್ಟೆಲ್ಲ ಪ್ರೀತಿಯಿಂದ ಮಾತಾಡಿಸಿ ಈಗ ಹೇಗೆ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಅನ್ನೋ ಒಂದು ಕನ್ಫ್ಯೂಷನ್ ನಿಮಗಿದೆ. ಬಟ್ ಈ ಒಂದು ಪ್ರೀತಿಯಲ್ಲಿ ತುಂಬ ಲಾಯಲ್ನೆಸ್ ಇತ್ತು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಎಲ್ಲ ರಿಲೇಷನ್ಶಿಪ್ಪಲ್ಲೂ ಪ್ರಾಬ್ಲಮ್ ಅನ್ನೋದಿದ್ದೇ ಇರುತ್ತೆ, ಯಾರೂ ಪರ್ಫೆಕ್ಟ್ ಅಲ್ಲ. ಆದರೆ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ತುಂಬ ಪರ್ಫೆಕ್ಟಾಗಿ ತೋರಿಸ್ಕೊಂಡಿದ್ದಾರೆ. ಸೊ ನಿಮಗೆ ಅನ್ನಿಸ್ತಾ ಇದೆ ಈ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ತುಂಬ ಒಳ್ಳೆ ವ್ಯಕ್ತಿ, ಇವ್ರು ನಿಮ್ಮನ್ನ ತುಂಬ ಇಷ್ಟಪಟ್ಟರು, ಏನೋ ಬೇರೆ ವಿಚಾರಕ್ಕೆ ಈ ಪರ್ಸನ್ ನನ್ನನ್ನು ದೂರ ಮಾಡ್ಕೊಂಡಿದ್ದಾರೆ, ಪ್ರಾಬಬ್ಲಿ ಈ ಪರ್ಸನ್ ನನ್ನ ಲೈಫ್ಗೆ ವಾಪಸ್ ಬರ್ಬೋದು, ಇವ್ರಿಗೆ ಪ್ರೀತಿ ಅಂತ ಅಂದರೆ ನಾನು ನನ್ನ ಬಿಟ್ಟು ಇನ್ಯಾರೂ ಇಲ್ಲ ಅನ್ನೋ ಒಂದು ಪಾಸಿಟಿವ್ನೆಸ್ ನಿಮಗಿದೆ. ಆ ಪರ್ಸನ್ಗೂ ಗೊತ್ತು ನೀವು ತುಂಬ ನಿಯತ್ತಾದಂತಹ ವ್ಯಕ್ತಿ, ನಿಮಗೆ ಅವ್ರು ಬಿಟ್ಟು ಇನ್ಯಾರೂ ಇಲ್ಲ ಅನ್ನೋವಂಥದ್ದು ಕೂಡ ಅವ್ರಿಗೆ ಗೊತ್ತಿದೆ. ಸೊ ಇದೆರಡು ಯಾವ ಥರ ಇದೆ ಸಿಚುವೇಶನ್ ಅಂತ ಅಂದರೆ, ನಿಮ್ಮ ಒಂದು ಸಿಚುವೇಶನ್ನ ಯಾರೋ ಬೇರೆಯವರು ಅಡ್ವಾಂಟೇಜ್ ತೊಗೊಂಡು ನಿಮ್ಮಿಬ್ಬರನ್ನ ದೂರ ಮಾಡಿಕೊಂಡು ನೀವಿಬ್ಬರು ಒಬ್ಬರ ಮೇಲೆ ಒಬ್ಬರು ಕಂಪ್ಲೇಂಟ್ ಹೇಳ್ಕೊಂಡು ಒಬ್ಬರನ್ನ ಒಬ್ಬರು ಕನ್ಫ್ಯೂಷನಲ್ಲಿ ಇಟ್ಟು ನೀವಿಬ್ಬರು ದೂರ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ನಿಮ್ಮಿಂದ ದೂರ ಆದಮೇಲೆ ಈ ಪರ್ಸನ್ ಏನೋ ಅವ್ರ ಲೈಫಲ್ಲಿ ಖುಷಿಯಾಗಿಲ್ಲ, ಅವ್ರು ತುಂಬ ಡಿಪ್ರೆಷನಲ್ಲಿದ್ದಾರೆ, ಆ್ಯಂಗ್ಸೈಟಿಯಲ್ಲಿದ್ದಾರೆ, ಸ್ಟ್ರೆಸ್ಸಲ್ಲಿದ್ದಾರೆ. ಬಟ್ ಅದು ಕೂಡ ನಿಮಗೆ ಕಾಣಿಸ್ತಾ ಇಲ್ಲ. ಸೊ ನಿಮ್ಗೆ ಅನ್ನಿಸ್ತಾ ಇದೆ ಈ ಪ್ರೀತಿ ತುಂಬ ಲಾಯಲ್ ಆಗಿತ್ತಾ, ಜೆನ್ಯೂನ್ ಆಗಿತ್ತಾ, ಅಥವಾ ಪರ್ಸನ್ ನನ್ನನ್ನು ಮಿಸ್ಯೂಸ್ ಮಾಡ್ಕೊಂಡ್ರಾ, ಏನಾಯಿತು ಅಂತ ಅಂದ್ಬಿಟ್ಟು ನಿಮ್ಗೆ ಅನ್ನಿಸ್ತಾ ಇದೆ. ಬಟ್ ಒಂದನ್ನು ನಾನು ಇಲ್ಲಿ ಹೇಳ್ಬೋದು, ಈ ಪರ್ಸನ್ ನಿಮ್ಮನ್ನ ಲಾಯಲ್ ಆಗೇ ಇಷ್ಟಪಟ್ಟರು, ಆದರೆ ಥರ್ಡ್ ಪಾರ್ಟಿ ಬಂದಾಗ ಈ ಪರ್ಸನ್ ಡಿಸ್ಟ್ರಾಕ್ಷನ್ ಅನ್ನೋವಂಥದ್ದು ಆಯಿತು. ಸೊ ಹಾಗಾಗಿ ಈ ಪರ್ಸನ್ ನಿಮ್ಮ ಲೈಫಿಂದ ದೂರ ಹೋದರು. ಆ್ಯಂಡ್ ಈಗ ಆ ಪರ್ಸನ್ಗೆ ಅನ್ನಿಸ್ತಾ ಇದೆ ಇನ್ನೊಂದು ಸರಿ ಫ್ರೆಶ್ ಆಗಿ ಈ ಒಂದು ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಈ ಒಂದು ರೀಡಿಂಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.